ಹಾಯ್ ಫ್ರೆಂಡ್ಸ್, ಇವತ್ತು ಚಿಲ್ಲಿ ಚಿಕನ್ ಮಾಡೋಣ ಅಂದ್ಬಿಟ್ಟು ರೆಸಿಪಿ ನೋಡೋಣ ಯಾವ ಥರ ಮಾಡೋದು ಅಂದ್ಬಿಟ್ಟು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಟ್ಕೊಂಡಿದ್ದೀನಿ ನಾನೀಗ. ಏನೇನು ಬೇಕು ಅಂದ್ಬಿಟ್ಟು ಒಂದು ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಗರಂ ಮಸಾಲೆ, ಧನಿಯಾ ಪುಡಿ, ಕಾರ್ನ್ಫ್ಲೋರು, ಚಿಕನ್ ಮಸಾಲೆ, ಚಿಕನ್ನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೋಯಾ ಸಾಸ್ ಇಟ್ಕೊಂಡಿದ್ದೀನಿ ನಾನು. ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಕ್ತಾಯಿದ್ದೀನಿ ಜಾರ್ಗೆ. ಈರುಳ್ಳಿ ಒಂದು ಅರ್ಧ, ಹಸಿಮೆಣಸಿನ್ಕಾಯಿ ಒಂದು 4-5 ರುಬ್ಕೊಳಕ್ಕೆ, ಪುದೀನ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ ಪುದೀನ ನಾನು. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈಗ ರುಬ್ಕೊಳಕ್ಕೆ ಇದು ಮಾಡಿದೆ, ರುಬ್ಬಿದ್ದಾಯಿತು. ಒಂದು ಪ್ಯಾನ್ ಇಟ್ಕೊಂಡು ನಾನು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ 3 ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ಸ್ಪೂನು, ಅದು ತಳ ಹತ್ಬಿಡುತ್ತೆ ಅಂದ್ಬಿಟ್ಟು ನಾನು ಒಂದು ಚೂರು ಉಪ್ಪು ಹಾಕ್ಕೊಂಡೆ. ಈಗ ಹಸಿಮೆಣ್ಸಿನ್ಕಾಯಿ ಒಂದು 4-5 ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೆ. ಚಿಕನ್ ಹಾಕ್ತಾಯಿದ್ದೀನಿ ಈಗ ಒಂದು ಅರ್ಧ kg. ಆ ಚಿಕನಲ್ಲಿ ನೀರಿನ ಅಂಶ ಇರ್ತೈತಲ್ಲ, ಅದನ್ನೆಲ್ಲ ಬಿಟ್ಕೊಳ್ಳಿ ಅಂದ್ಬಿಟ್ಟು ನಾನು ಒಂದು 5 ನಿಮಿಷ ಹಂಗೆ ಬೇಯಿಸ್ತಾಯಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಅರಿಶಿನ ಯಾಕೆ ಹಾಕಿಲ್ಲ ಅಂದರೆ ಒಬ್ಬೊಬ್ರು ಹಾಕ್ಕೊತಾರೆ, ಒಬ್ಬೊಬ್ರು ಹಾಕಲ್ಲ ಅಂದ್ಬಿಟ್ಟು ಚಿಲ್ಲಿ ಚಿಕನ್ಗೆ ನಾನು ಅರಿಶಿನ ಏನೂ ಹಾಕಿಲ್ಲ. ಗರಂ ಮಸಾಲೆ 1 ಸ್ಪೂನು, ಚಿಕನ್ ಮಸಾಲೆ 1 ಸ್ಪೂನ್ ಹಾಕ್ಕೊಂಡೆ. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಅದನ್ನೆಲ್ಲ ತಿರುಗ್ತಾಯಿದ್ದೀನಿ ನಾನೀಗ, ಹಸಿ ವಾಸನೆ ಎಲ್ಲ ಹೋಗಲಿ ಅಂದ್ಬಿಟ್ಟು. ಧನಿಯಾ ಪುಡಿ ಒಂದು 2 ಸ್ಪೂನು, ತಿರುವಿದ್ದಾದಮೇಲೆ ನಾನು ಪ್ಲೇಟ್ ಮುಚ್ಚಿದೆ. ಆಮೇಲೆ ಒಂದು 10 ನಿಮಿಷ ಬೇಯಿಸ್ಕೊಂಡೆ. ಈಗ ಎಣ್ಣೆ ಬಿಟ್ಟೈತೆ ಚಿಲ್ಲಿ ಚಿಕನಲ್ಲಿ. ಇವಾಗ ಕ್ಯಾಪ್ಸಿಕಮ್ ಒಂದು ಹಾಕ್ತಾಯಿದ್ದೀನಿ, ಕಟ್ ಮಾಡ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಅದೊಂದು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡೆ ನಾನೀಗ. ಸೋಯಾ ಸಾಸ್ 1 ಸ್ಪೂನು, ನಾನು ಕೋಳಿ ಕಾಲೂ ಹಾಕಿದ್ದೀನಿ ಒಂದೆರಡು ಅದರಲ್ಲಿ. ಇವಾಗ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಕಲಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ನಾನೀಗ. ಅದು ಹಾಕಿದ್ಮೇಲೆ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಕೊಳುತ್ತೆ ಅಂದ್ಬಿಟ್ಟು ಒಂದು 2-3 ಸತಿ ಇದು ಮಾಡಿದೆ ನಾನು. ಈಗ ಚಿಲ್ಲಿ ಚಿಕನ್ ರೆಡಿ ಆಗೈತೆ. ಇದೇನಕ್ಕೆ ಅಂದರೆ ದೋಸೆಗೆ, ಪೂರಿಗೆ, ಇಡ್ಲಿಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನಾನು ಗೊಜ್ಜು ಥರ ಮಾಡಿದ್ದೀನಿ, ಡ್ರೈ ಏನು ಮಾಡಿಲ್ಲ ನಾನು. ತುಂಬ ಟೇಸ್ಟಲ್ಲಿರುತ್ತೆ ಇದು. ಮಾಡಿ ನೋಡಿರಿ ನಿಮ್ಮ ಮನೇಲೂ ಒಂದು ಸತಿ ಟ್ರೈ ಮಾಡಿ. ನಮ್ಮ ಚಾನಲ್ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.